ನಮಸ್ಕಾರ ವೀಕ್ಷಕರೇ, ಕನ್ನಡ ಒನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರಚನಾ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ಇದು ಫ್ಯಾಮಿಲಿ ರೌಂಡ್ ಆಗಿರುತ್ತೆ. ಸೊ ಬಿಗ್ ಬಾಸ್ ಮನೆಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ. ಮೊದಲಿಗೆ ಬಂದು ನಮ್ರತಾ ಅವರ ತಾಯಿ ಬರ್ತಿದ್ದಾರೆ. ಸೊ ನಮ್ರತಾ ಅವರ ತಾಯಿ ಬಂದು ಖುಷಿಗೆ ಮನೆ ಮಂದಿಗೆಲ್ಲರಿಗೂ ಯಾವಾಗ ನಮ್ಮ ಫ್ಯಾಮಿಲಿನ ನೋಡ್ತೀವಿ ಅನ್ನೋ ಕುತೂಹಲದಿಂದ ಕಾಯ್ತಿರ್ತಾರೆ. ಇದರ ನಡುವೆ ಬಿಗ್ ಬಾಸ್ ನಮ್ರತಾ ಅವರ ತಾಯಿಗೆ ಒಂದು ವಿಶೇಷವಾದ ಅಧಿಕಾರ ಕೊಡ್ತಾರೆ. ಅಧಿಕಾರ ಏನಪ್ಪಾ ಅಂತಂದ್ರೆ, ಮುಂದಿನ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರು ಅರ್ಹರು ಅಂತ ಕೇಳ್ತಾರೆ. ಸೊ ಆಗ ನಮ್ರತಾ ಅವರ ತಾಯಿ ಬಂದು ತನಿಷ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಮುಂದಿನ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ತನಿಷ್ ಅವರು ಆಯ್ಕೆ. ಎರಡನೆಯದಾಗಿ ವರ್ತೂರ್ ಅವರ ತಾಯಿ ಮನೆಗೆ ಬರ್ತಾರೆ. ಸೊ ವರ್ತೂರ್ ಅವರ ತಾಯಿ ಮನೆ ಮಂದಿಯವ್ರಿಗೆ ಎಲ್ಲಾನು ಒಂದಷ್ಟು ತಿಂಡಿಗಳನ್ನ ತಗೊಂಡ್ಬಂದಿರ್ತಾರೆ. ಇದರಲ್ಲಿ ಒಂದು ವಿಶೇಷ ಏನಂದ್ರೆ, ಅವರು ಒಂದು ಎಣ್ಣೆನ ತಗೊಂಡ್ಬಂದಿರ್ತಾರೆ. ಆ ಎಣ್ಣೆನ ವರ್ತೂರ್ ಅವ್ರಿಗೆ ಹಚ್ತಾ ಇರ್ಬೇಕಂದ್ರೆ ವರ್ತೂರ್ ಅವರು ಹೇಳ್ತಾರೆ ಪ್ರತಾಪ್ನು ಹಚ್ಚಿ ಅಂತ. ಯಾಕಂದ್ರೆ ಅವರು ತುಂಬಾ ವರ್ಷಗಳಿಂದ ತಾಯಿಯಿಂದ ದೂರ ಇರ್ತಾರೆ. ಸೊ ಹಾಗಾಗಿ ಅದನ್ನ ಹಚ್ಚಿ ಅಂತ ಹೇಳಿದಾಗ ವರ್ತೂರ್ ಅವರ ತಾಯಿ ಕೂಡ ಯಾವುದೇ ಒಂದು ಬೇಜಾರಿದ್ದಲೇ ತನ್ನ ಮಗ ಅನ್ನೋ ರೀತಿಯಲ್ಲಿ ಅವ್ರಿಗೂ ಕೂಡ ಹಚ್ತಾರೆ. ಸೊ ತಾಯಿ ಹೃದಯ ಅಂತ ಅಂದ್ರೆ ಇದೇ ಅನ್ಸುತ್ತೆ. ಯಾಕಂದ್ರೆ ಯಾರಿಗೂ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಒಂದೇ ರೀತಿಯ ತಾಯಿ ಪ್ರೀತಿನ ತೋರಿಸುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗುತ್ತೆ. ಮತ್ತೆ ನಿನ್ನೆ ನಡೆದ ಟಾಸ್ಕ್ ಅಲ್ಲಿ ಸಂಗೀತ ಟೀಮ್ ವಿನ್ ಆಗ್ತಾರೆ. ಸಂಗೀತ ಟೀಮ್ ವಿನ್ ಆದಾಗ ಬಿಗ್ ಬಾಸ್ ಅವ್ರಿಗೆ ಒಂದು ವಿಶೇಷ ಅಧಿಕಾರನ ಕೊಡ್ತಾರೆ. ಏನಪ್ಪಾ ಅಂತ ಅಂದ್ರೆ, ಯಾವ ಒಂದು ಕಂಟೆಸ್ಟೆಂಟ್ ನ ನಾಮಿನೇಟ್ ಮಾಡಬೇಕು ಅಂತ ಹೇಳಿದಾಗ ಸೊ ಎಲ್ಲ ಟೀಮ್ ಎಲ್ಲಾದ್ರೂ ಡಿಸ್ಕಷನ್ ಮಾಡಿ ಮೈಕಲ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಹಾಗಾಗಿ ನಿನ್ನೆ ಮೈಕಲ್ ಅವರು ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ. ಅದಾದ್ಮೇಲೆ ಮತ್ತೆ ಒಂದು ನಾಮಿನೇಷನ್ ಟಾಸ್ಕ್ ಅಂತ ಕೊಡ್ತಾರೆ. ಅದರಲ್ಲಿ ಮನೆ ಮಂದಿ ಎಲ್ಲರೂ ನಾಮಿನೇಟ್ ಆಗಿರ್ತಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಅಂದ್ರೆ, ನಮ್ರತಾ ಅವ್ರಿಗೆ ವಿಶೇಷವಾದ ಅಧಿಕಾರನ ಕೊಡ್ತಾರೆ. ನಾಮಿನೇಷನ್ ಇಂದ ಯಾರನ್ನ ಪಾರ್ ಮಾಡಬೇಕು ಅಂತ ಅಂದಾಗ ನಮ್ರತಾ ಅವರು ಪ್ರತಾಪ್ ಅವ್ರನ್ನ ಸೇವ್ ಮಾಡ್ತಾರೆ. ಸೊ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕನ್ನಡ ಒನ್ ಯೂಟ್ಯೂಬ್ ಚಾನಲ್.